ಒಂದ್ ಕಡೆ ಭಾರಿ ಮಳೆ, ಕೆಲವೆಡೆ ನೀರಿಗೆ ಬರಗಾಲ ಶುರುವಾಗಿದೆ. ಹನಿ ನೀರಿಗೂ ಕೂಡ ಕಿಲೋಮೀಟರ್ ಗಟ್ಟಲೆ ಕ್ರಮಿಸುವಂತಹ ದುಸ್ಥಿತಿ ಎದುರಾಗಿದೆ. ಒಂದ್ ಕಡೆ ಭಾರಿ ಮಳೆ ಆಗ್ತಾ ಇದೆ, ಬಟ್ ಕೆಲವೆಡೆ ಏನಾಗ್ತಾ ಇದೆ, ನೀರೇ ಸಿಗ್ತಾ ಇಲ್ಲ, ಬರಗಾಲ ಎದುರಾಗಿದೆ. ಹನಿ ನೀರಿಗೂ ಪಾಪ ಕಿಲೋಮೀಟರ್ ಗಟ್ಟಲೆ ಕ್ರಮಿಸುವಂತಹ ದುಸ್ಥಿತಿ. ಕೊಪ್ಪಳ ತಾಲೂಕಿನ ಇಂದಿರಾನಗರದ ತಾಂಡಾದಲ್ಲಿ ನೀರಿನ ಸಮಸ್ಯೆ ಉದ್ಭವ ಆಗಿದೆ. ತಳ್ಳೋ ಗಾಡಿಯಲ್ಲಿ ಬೆಂದಿಗೆಯನ್ನ ಇಟ್ಕೊಂಡು ನೀರನ್ನ ಸಾಗಿಸುವಂತಹ ಸ್ಥಿತಿ ಅವರಿಗೆ. ಗ್ರಾಮದಲ್ಲಿ ಇರೋದು ಒಂದೇ ಒಂದು ನೀರಿನ ಟ್ಯಾಂಕ್. ನೀರಿಗಾಗಿ ಶಾಲೆಯನ್ನ ತೊರೆದಿದ್ದಾರೆ ಹತ್ತಾರು ವಿದ್ಯಾರ್ಥಿಗಳು. ಮನೇಲಿ ಏನ್ ಮಾಡ್ತಾರೆ, ಫಸ್ಟ್ ನೀರಿಲ್ಲ ಎಲ್ಲೋಗ್ತೀಯ ಶಾಲೆಗೆ, ನೀರು ತುಂಬಿಸುವಂತ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತೀನಿ ಅಂತಂದ್ರೆ ಫಸ್ಟ್ ನೀರಿಗೊಂದು ವ್ಯವಸ್ಥೆ ಆಗ್ಲಿ ಅಂತ ಹೇಳಿ ಶಾಲೆಗೂ ಪಾಪ ಮಕ್ಕಳು ಕಳಿಸ್ತಾ ಇಲ್ಲ. ಅಂತಹ ದುಸ್ಥಿತಿ. ಫಸ್ಟ್ ಬೇಸಿಕ್ ನೀಡ್ಸ್ ಬೇಕಲ್ವಾ, ಅದಾದ್ಮೇಲೆ ತಾನೇ ಇನ್ನೆಲ್ಲ ಅಂತ ಮನಸ್ಥಿತಿಗಳು ಇರುತ್ತೆ. ನೀರೇ ಇಲ್ಲ, ಫಸ್ಟ್ ವ್ಯವಸ್ಥೆಗಳನ್ನು ಫಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾಪ ಎಷ್ಟೋ ಜನ ವಿದ್ಯಾರ್ಥಿಗಳು ಕೂಡ ಶಾಲೆಗೆ ಹೋಗದೆ ನೀರನ್ನ ತುಂಬಿಸುವಂತಹ ಕೆಲಸದಲ್ಲಿ, ಅದರಲ್ಲೂ ಕೂಡ ಒಂದಿಷ್ಟು ತಳ್ಳೋ ಗಾಡಿ ರೀತಿಯಾಗಿ ಮಾಡ್ಕೊಂಡು ಬರ್ತಾರೆ, ಒಂದಷ್ಟು ಬೆಂದಿಗೆಗಳನ್ನ ಇಟ್ಕೊಳ್ತಾರೆ. ನೀರು ನಿಂತೋಗ್ಬಿಡುತ್ತೆ, ಬೇಗ ಹೋಗಿ ತುಂಬಿಸ್ಕೊಳ್ಬೇಕು. ಇರುವಂತಹ ಒಂದು ಟ್ಯಾಂಕ್ ಅಲ್ಲಿ ಎಷ್ಟು ಅಂತ ನೀರು ಬಿಡ್ತಾರೆ, ಸಾಕಾಗಲ್ಲ ಒಂದು ಗ್ರಾಮಕ್ಕೆ. ಆ ಒಂದು ನೀರು ಕೂಡ ಎಷ್ಟು ದಿನಕ್ಕೆ ಅಂತ ಹೇಳಿ ಬಿಡ್ತಾರೆ. ಪ್ರತಿನಿತ್ಯವೂ ಕೂಡ ನೀರಿನ ಬಳಕೆ ಇರುವಂತಹ ಕಾರಣವಾಗಿ ಆ ನೀರು ಕೂಡ ಸಾಕಾಗಲ್ಲ, ಬೇರೆ ಎಲ್ಲೋ ಹೋಗಬೇಕು. ನೋಡಿ, ಈ ರೀತಿಯಾಗಿ ತಳ್ಳೋ ಗಾಡಿಯಲ್ಲಿ ನೀರನ್ನ ಬೆಂದಿಗೆಗಳನ್ನ ಇಟ್ಕೊಂಡು ಬಂದಿರ್ತಾರೆ, ನೀರು ತುಂಬಿಸ್ಕೊಳ್ಬೇಕು. ಅದು ಏನು ಬಂದ ತಕ್ಷಣ ಏನು ಸಲೀಸಾಗಿ ಸಿಕ್ಬಿಡಲ್ಲ, ಅಲ್ಲೊಂದಿಷ್ಟು ವೇಟ್ ಮಾಡಬೇಕು, ಒಂದು ಅರ್ಧ ಗಂಟೆ ಅಲ್ಲಿ ನೀರು ತುಂಬಿಸ್ಕೊಳ್ಳೋಕ್ಕೆ ವೇಟ್ ಮಾಡಬೇಕು. ಜಗಳಗಳಾಗತ್ತೆ, ಮನಸ್ತಾಪಗಳಾಗತ್ತೆ, ತುಂಬಿಸ್ಕೊಂಡು ಮತ್ತೆ ಆ ಗಾಡಿಯಲ್ಲಿ ವಾಪಸ್ ಹೋಗಬೇಕು. ಸಾಕಷ್ಟು ಸಮಸ್ಯೆಗಳನ್ನ ಉದ್ಭವ ಮಾಡ್ತದೆ. ಮನೆಯ ಅರ್ಧ ಕೆಲಸವೇ ಅರ್ಧ ಇಲ್ಲೇ ಆಗೋಗುತ್ತೆ. ಬಂದು ನೀರ ಹತ್ರ ನಿಂತ್ಕೊ, ನೀರನ್ನು ತಗೊಂಡೋಗೋದೇ ಅವ್ರಿಗೆ ಒಂದು ಅರ್ಧ ದಿನ ಕಳೆದೋಗ್ಬಿಡುತ್ತೆ. ಅಂತಹ ದುಸ್ಥಿತಿಯಲ್ಲಿದ್ದಾರೆ ಪಾಪ ವಿದ್ಯಾರ್ಥಿಗಳಂತೂ. ಸಾಕಷ್ಟು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ನೋಡ್ರಿ ಸಮಸ್ಯೆ, ಹೆಣ್ಮಕ್ಳಿಗೆ ನೀರಿದ್ರೆ ಎಲ್ಲ ಕೆಲಸ ನಡೀತಾವ. ನೀರೇ ಇಲ್ಲದೆ ಇದ್ರೆ ಬಂಡಿ ತಗೊಂಡು ದಿನಕ್ಕೆ 2 ಬಂಡಿ ನೀರ್ ತುಂಬೋದೇ ಒಂದ್ ದೊಡ್ಡ ಕಷ್ಟ. ಅದು ತಗೊಂಡು ಹೋಗಿ ನೀರ್ ತುಂಬೋದು, ಮನೇನ್ ಕೆಲಸ ಮಾಡ್ಕೋದು. ಇದೊಂದೇ ಬೋರ್ ಅಣ್ಣ. ಇದು ಒಂದೇ ಬೋರ್. ಮನೆ ಒಟ್ಟು ನಳ ಎಲ್ಲ ಬರಲ್ಲ. ನಳ ಇದಾವ, ಮೋದಿ ನಳ ಬರ್ತಾವ, ಆ ನಳ ಇದಾವ, ನೀರ್ ಬರಲ್ಲ, ಚಾಲ್ತಿನೇ ಇಲ್ಲ ನೀರು. ಎಷ್ಟು ದೂರದಿಂದ ಹೋಗ್ತಾರ ಬಂಡಿ ತಂದು ಹೋಗ್ತೀರಿ? ನೀರಿನ ಸಮಸ್ಯೆ ಇದೆ, ದೊಡ್ಡ ಸಮಸ್ಯೆ. ಏನ್ ನೀರಿನ ದೊಡ್ಡ ಪ್ರಾಬ್ಲಮ್. ಅಡಿಗೆ ಮಾಡೋದಿಲ್ಲ, ನೀರು ಕುಡಿಯೋಕ್ಕಿಲ್ಲ, ಹೆಂಗ ಜೀವನ ಮಾಡೋದು? ನನಗೆ ಓಟ್ ಹಾಕಿ ನೀರು ಓಟ್ ಹಾಕಂತ ಯಾರಿಗೆ ಹಾಕ್ಬೇಕು, ಯಾರಿಗೆ ಬಿಡ್ಬೇಕಿಂತ ನೀರಿಗೆ. ಅಂದ್ರೆ ಬಂಡಿ ತಗೊಂಡ್ ಬರ್ಬೇಕಾ? ಏನಿಲ್ಲ ನೋಡ್ರಿ, ಬಂಡಿ ಇದ್ರ ಕೆಲಸ ಹೋಗ್ಬೇಕು, ಮತ್ತೆ 5 ಕಿಲೋಮೀಟರ್ ಹುಡ್ಕೊಂಬರ. ದಿನಕ್ಕೆ 2 ಬಂಡಿ ನೀರ್ ತುಂಬೋದೇ ಒಂದ್ ಬಂಡಿಗೆ ಹಗ್ಲೆಲ್ಲ ನಿಂದಿರ್ಬೇಕಣ್ಣ ನಾವು. ನೀರಿನ ಸಮಸ್ಯೆ ಅಲ್ಲ, ಬಂಡಿ ತಗೊಂಡೋಗಿ ಬರ್ಬೇಕಾ? ಬಂಡಿ ತಗೊಂಡ ಬರ್ಬೇಕು. ಇದ ಒಂದ್ ಇರ್ಲಿಕ್ರ ಅದ ಒಂದ್ ಕೊಡ ತಗೊಂಡ್ ಹೊಲ ಅತ್ತಾಗ ಬಂಡಿ ಆಡಿ ತಗೊಂಡ್ ಬರ್ಬೇಕು ನಾವು.